ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬ ಆಚರಣೆ ವೇಳೆ ಪಾಲಿಸಬೇಕಾದ ನೀತಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಕುಮಾರ್, ಸೆಪ್ಟೆಂಬರ್ 7ಕ್ಕೆ ಗೌರಿ ಗಣೇಶ ಹಬ್ಬ ನಡೆಯಲಿದ್ದು, ಸೆಪ್ಟೆಂಬರ್ 16ಕ್ಕೆ ಈದ್ ಮಿಲಾದ್ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಸೌಹಾರ್ದತೆಯಿಂದ ಎಲ್ಲರೂ ಹಬ್ಬ ಆಚರಣೆ ಮಾಡಬೇಕು ಎಂದರು. ಎಲ್ಲಾ ಸಮುದಾಯಗಳು ಶಾಂತಿ ಕಾಪಾಡಲು ಸಹಕಾರ ನೀಡಬೇಕು. ಗಣೇಶ ಇಡಬೇಕಾದರೆ ಮೊದಲೇ ನಗರಸಭೆ ಹಾಗೂ ಪೊಲೀಸ್ ಠಾಣೆಯಲ್ಲಿ ಅನುಮತಿ ಪಡೆಯಬೇಕಾ? ಅನುಮತಿ ಪಡೆಯುವ ತಂಡಗಳು ಸೆಪ್ಟೆಂಬರ್ 1ರಿಂದಲೇ ನಗರದ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಎಂದರು. ಅಲ್ಲದೆ ಗಣೇಶ ವಿಸರ್ಜಿಸಲು 5 ದಿನ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಮೊದಲ ದಿನ, 3ನೇ ದಿನ ಮತ್ತು 5ನೇ ದಿನ ಗಣೇಶ ವಿಸರ್ಜನೆ ಮಾಡಬಹುದಾಗಿದೆ. ಅದನ್ನ ಹೊರತುಪಡಿಸಿ ಅನುಮತಿ ನೀಡಲ್ಲ. ನಗರಸಭೆ ಸೂಚಿಸಿದ ಮಾರ್ಗ ಹಾಗೂ ಸ್ಥಳದಲ್ಲಿಯೇ ಗಣೇಶ ವಿಸರ್ಜನೆ ಮಾಡಬೇಕಾ? ಅದನ್ನ ಉಲ್ಲಂಘನೆ ಮಾಡುವಂತಿಲ್ಲ. ರಾತ್ರಿ 10 ಗಂಟೆಯ ನಂತರ ಡಿಜೆ ಬಳಕೆ ಮಾಡಬಾರದು. ವಿಸರ್ಜನೆಯ ವೇಳೆ ಡಿಜೆ ಬಳಸಿ ಕರ್ಕಶ ಸದ್ದು ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಬಾರದು ಎಂದು ವಿವರಣೆ ನೀಡಿದ್ರು. ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಶಾಂತಿಗೆ ಹೆಸರಿರ್ತಕ್ಕಂಥ 14ನೇ ತಾರೀಕು ನಮ್ಮ ಒಂದು 7ನೇ ತಾರೀಕು ಗಣೇಶ ಇದೆ, 14ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ನಾವೆಲ್ಲ ಕೂಡ ಹಿಂದೂ ಮತ್ತು ಮುಸಲ್ಮಾನರೆಲ್ಲ ಕೂಡ ನಾವು ಸೌಹಾರ್ದವಾಗಿ ನಾವು ಇಲ್ಲಿದ್ದಂತ ಕೂಡ ನಿಮಗಿಂತ ನಿಮ್ಮ ತಂದೆ ಕಾಲದ ಮುತ್ತಾತ ಕಾಲದಿಂದ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ತರವಾದಂಥ ಒಂದು ಸಾಮರಸ್ಯ ನಾವು ನಗರದಂಗೆನೆ ಎಲ್ಲ ನಾವು ನಡ್ಕೊ ಬಂದಿದ್ದೀವಿ. ತಾವು ದಯವಿಟ್ಟು ಈ ಗೌರಿ ಗಣೇಶ ಹಬ್ಬವನ್ನು ಕೂಡ ಆಚರಣೆ ಮಾಡಿ, ಅದಕ್ಕೂ ಮುಸಲ್ಮಾನ್ ಬಂದವರು ಸಹಕಾರ ಕೊಡ್ತಾರೆ. ಅವರ ಒಂದು ಹಬ್ಬವಾದ ಈದ್ ಮಿಲಾದ್ ಹಬ್ಬನೂ ಇರ್ತಕ್ಕಂಥದ್ದು, ಅದಕ್ಕೂ ನೀವು ಸಹಕಾರ ಮಾಡಿ ಸೌಹಾರ್ದವಾಗಿ ನಾವು ಎಲ್ಲ ವರ್ಗದವರು ಸೇರಿ 7 ಹಬ್ಬಗಳನ್ನು ಆಚರಣೆ ಮಾಡೋಣ. ಹಾಗಾಗಿ ಕೇಳ್ಕೊಂಡು ನಾನು ನಿಮ್ಮಲ್ಲಿ ಹೇಳೋದಿಷ್ಟೇನೆ, ಯಾವುದೇ ಕಾರಣಕ್ಕೆ ನಾವೇನು ಇನ್ಸ್ಟ್ರಕ್ಷನ್ ಹೇಳಿದ್ದೀವಿ, ಗಣೇಶ ವಿಸರ್ಜನೆ ಎಲ್ಲವೂ ಕೂಡ 10 ಗಂಟೆ ಒಳಗೆ ಗಣೇಶ ವಿಸರ್ಜನೆ ಹಾಕ್ಬೇಕು. ನೈಟೆಲ್ಲ ಯಾರು 5 ಜನ ಇರ್ತಾರೆ, ಆ ತಟ್ಟೆ ಒಳಗೆ ಇರ್ತಾನೆ, ಡ್ಯಾನ್ಸ್ ಮಾಡೋದು 3 ಜನ ಇರ್ತಾನೆ. ನಿಮ್ಮ ಕಾರ್ಯಕ್ರಮ ಊರಿನವರಿಗೆಲ್ಲ ನ್ಯೂಸೆನ್ಸ್, ವಯಸ್ಸಾದವ್ರಿಗೆಲ್ಲ ಆ ತಟ್ಟೆ ಸ್ವಲ್ಪ ಕೇಳಿ ಆರೋಗ್ಯ ಬಂದಿದ್ದು ಹೋಗ್ತದೆ. ಪ್ರತಿಯೊಬ್ಬರ ಮನೆ ಕೂಡ ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆ ಕೂಡ ಒಬ್ಬರು ಆರೋಗ್ಯದಿಂದ ನಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಸೌಂಡ್ಗಳು ಹಾಕೊಂಡು ನ್ಯೂಸೆನ್ಸ್ ಮಾಡಿ ಜನಗಳಿಗೆ ನೀವು ತೊಂದರೆ ಕೊಡೋದು ಎಷ್ಟು ಸರಿ? ಅದಕ್ಕೆ ಇಲ್ಲ, 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಈ ಒಂದು ಗೌರಿ ಗಣೇಶ ಹಬ್ಬ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊಂಡು ಇಷ್ಟು ಸದಾಪಕ್ಷವಾಗಿ ಇದೆಲ್ಲ ಕೂತಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ವೇಳೆ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ಪಿಎಸ್ಐಗಳು, ನಗರಸಭೆ ಅಧಿಕಾರಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.